ಈತನ ಹಿನ್ನೆಲೆ ಏನು ಅಂತ, ಈ ರಸೂಲ್ ಹಿನ್ನೆಲೆ ಏನು ಕೆಲಸ ಮಾಡ್ತಿದ್ದವನು? ಈತನ ಹಿನ್ನೆಲೆ ಸರ್, ಇವನು ಹಸುಗಳಿಗೆ ಹಲ್ಲೆ ಕಟ್ತಾರಲ್ಲ ಆ ಕೆಲಸ ಮಾಡ್ತಾ ಇರೋದು. ಅಂದರೆ ಇನ್ನು ಸ್ವಲ್ಪ ದುಶ್ಚಟಗಳಿಂದ ಕೂಡಿರ್ತಾನೆ ಇವನು. ತುಂಬ ಒಂದು 5-6 ಬಾರಿ ಹೋಗಿ ಎಲ್ಲ ಇದು ಮಾಡಿರ್ತೀವಿ ನಾವೆಲ್ಲ ಹೋಗಿ ಪಂಚಾಯತಿ ರಾಜ್ಯ ಪಂಚಾಯತಿ ಎಲ್ಲ ಮಾಡಿರ್ತೀವಿ. ಆದರೆ ಇವನು ಸ್ವಲ್ಪ ಕುಡಿತಾ ಇದ್ದ. ನಿನ್ನೆ ಈ ಥರ ಆಗಿದೆ. ಹಾಂ, ನಿನ್ನೆ ಈ ಥರ ಆಗಿದೆ. ಹಿಂದೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರ ಗಲಾಟೆ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಬೆಟ್ಟದಪುರ ಸ್ಟೇಷನಲ್ಲಿ ಸಣ್ಣ ಪುಟ್ಟದ್ದು ಆಗಿದೆ. ನೀವು ಎಷ್ಟು ಸಲ ರಾಜ್ಯ ಪಂಚಾಯತಿ ಒಂದು 4 ಬಾರಿ ಮಾಡಿದ್ದೀವಿ. ಕಟ್ಟೆಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಾವು ಹಾಲಿ ಸದಸ್ಯರು. ಇದು ಹಿಂದೆ ಒಂದು 5-6 ವರ್ಷದ ಹಿಂದೆ ಇವ್ರಿಗೆ ಭಾಳ ಅನ್ಯೂನ್ಯತೆ ಇತ್ತಿಲ್ಲ ಗಂಡ ಹೆಂಡ್ತಿರಿಗೆ. ನಾನೇ ಖುದ್ದಾಗಿ 4-5 ಸರಿ ಹೋಗಿ ನಮ್ಮ ಸ್ನೇಹಿತರು ಆದ ಬಾಬುರವರು, ನಾವು ಕಲೀರವರು ಹೋಗಿ ಬೆಟ್ಟದಪುರದಲ್ಲಿ 4-5 ಸರಿ ತೀರ್ಮಾನ ಮಾಡಿ ನ್ಯಾಯ ಮಾಡಿ ಹೊಂದಾಣಿಕೆ ಮಾಡಿದ್ದು 5-6 ವರ್ಷದಲ್ಲಿ. ಆಮೇಲೆ ಮತ್ತೆ 2 ವರ್ಷ ಚೆನ್ನಾಗಿರೋದು, ಮತ್ತೊಂದು ವರ್ಷ ದಂಪತಿಯ ಜೀವನದಲ್ಲಿ ಗಲಭೆ ಉಂಟಾಗೋದು ಅದೇ ಆಗ್ತಾಯಿತ್ತು ಸರ್. ಈಗ ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಈಗ ತೀರೋಗಿದ್ದಾರಲ್ಲ ಹುಡುಗಿ ತಾಯಿ, ಅವರು ನಮ್ಮ ಸ್ನೇಹಿತರಾದ ಬಾಬುರವರಿಗೆ ಫೋನ್ ಮಾಡ್ತಾರೆ. ನಮ್ಮ ಮಗಳಿಗೆ ಈ ಥರ ಕಿರ್ಕೊಳ ಕೊಡ್ತಾ ಇದ್ದಾನಂತೆ, ಮಚ್ಚು ತೊಗೊಂಡು ಕತ್ತರ್ಸಕ್ಕೆ ಹೋಗ್ತಾ ಇದ್ದಾನಂತೆ, ನೀವು ಒಂಚೂರು ಹೋಗಿ ಕಾಪಾಡಿ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಹೇಳಿರ್ತಾರೆ ಇವ್ರಿಗೆ, ಈತರಿಗೆ. ಇವ್ರು ಹೇಳಿದಾಗ ಇವ್ರು ಪಾಪ ಸಡನ್ನಾಗಿ ಬೆಟ್ಟದಪುರಕ್ಕೆ ಹೋಗಿ ನೋಡ್ತಾರೆ. ಮಾಹಿತಿ ನೋಡ್ಬಿಟ್ಟು ಅಲ್ಲೊಂದು 7-8 ಜನ ಫ್ಯಾಮ್ಲಿಯವರೆಲ್ಲ ಸೇರಿ ಈ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ನೀನು ನಡಿಯಮ್ಮ ರಾಮನಾಥಪುರಕ್ಕೆ, ನಿಮ್ಮ ತಾಯಿ ಮನೆಗೆ ಹೋಗಿರೋ, ಆದ ನಂತರ ಏನಿದೆ ಒಂದು 2 ದಿನ ಆದಮೇಲೆ ನಾವು ಕೂತ್ಕೊಂಡು ಬಗೆಹರ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರಾದ ಬಾಬುರವರು ಹೇಳಿರ್ತಾರೆ. ಹೇಳಿದ ನಂತರ ಬಾಬುರವರು ಅವರ ಸಮಸ್ಯೆ ಏನಿರ್ತದೋ ಗೊತ್ತಿಲ್ಲ, ಅವರು ಬಂದಿರ್ತಾರೆ ಮನೆಗೆ ಬಂದ ನಂತರ 3 ಗಂಟೆ ಸಮಯದಲ್ಲಿ ಇವನು ಬೆಟ್ಟದಪುರದಿಂದ ರಾಮನಾಥಪುರಕ್ಕೆ ಬಂದಿರ್ತಾನೆ. ಬಂದಿದ್ದು ಆ ಸಮಯದಲ್ಲಿ ಮತ್ತೆ ಬಾಬುರವರಿಗೆ ಫೋನ್ ಮಾಡ್ತಾನೆ. ಸರ್, ನಮ್ಮ ಮಿಸ್ಸಸ್ಗೆ ಕಳಿಸ್ಕೊಡಿ ಬಾಬು ಅಣ್ಣ, ನೀವು ಹೇಳಿದ್ರೆ ಒಪ್ಕೋತಾರೆ ಅಂತ ಹೇಳ್ಬಿಟ್ಟು, ಆಯ್ತು ಬಿಡು ಏನಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರು ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ 6 ಗಂಟೆ ಸಮಯದಲ್ಲಿ ಆತ ಇವ್ರ ಮನೆಗೆ ಹೋಗಿ ತಾಯಿಗೂ ಅವ್ರ ಅತ್ತೆಗೂ ಅವ್ರ ಮಿಸ್ಸಸ್ಗೂ ಚೂರಿಯಿಂದ ಚುಚ್ಚಿ ಸಾಯಿಸಿರ್ತಿರ್ತಾನೆ. ಅವ್ರ ಹೆಂಡತಿಗೂ ಸುಮಾರು ಗಾಯ ಆಗಿದೆ ಸರ್, ಏಟಾಗಿದೆ. ಹತಾಚೂರ್ಯ ಸ್ಟಿಚ್ ಹಾಕಿದ್ದಾರೆ. ಹತಾಚೂರ್ಯದಿಂದ ಅವರು ಬದುಕುಳಿದಿದ್ದಾರೆ, ಸಾಮಧ್ಯದಲ್ಲಿ ಬದುಕಿದ್ದಾರೆ. ಇಲ್ಲ ಸರ್, ಬಿಡ್ಸಕ್ಕೆ ಹೋಗಿ ಹತಾಚೂರ್ಯ ಬೇಕಂತಲೇ ಮಾಡಿರೋದು ಇದು ಸಂಭವ ಅಂತ ಕಾಣುತ್ತೆ ಸರ್. ಏಕಾಏಕಿ ಉತ್ಪೂರ್ವಕ್ಕಾಗಲಿ ನಾನು ಸಾಯಿಸ್ಲಿ ಅವನು ಪದೇ ಹೇಳ್ತಾ ಇದ್ದಂತೆ, ನಿಮ್ಗೆ ತೆಗಿದೇನೆ ಬಿಡಲ್ಲ, ನಿಮ್ಗೆ ಸಾಯಿಸ್ದೇನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂತೆ. ಆವಾಗ ಹೇಳ್ತಾ ಇದ್ರಂತೆ. ಆ ಉದ್ದೇಶವಾಗಿ ಉತ್ಪೂರ್ವಕವಾಗಿ ಬೇಕಂತಲೇ ಸಾಯಿಸಿದ್ದಾರೆ ಸರ್. ಇದು ಸರ್ ಅವರು ರಸೂಲು ಹಲ್ಲೆ ಕಟ್ಕೊಂಡಿದ್ರು ಸರ್. ಹಲ್ಲೆ ಕಟ್ಟೋ ಕೆಲಸ ಮಾಡ್ತಾಯಿದ್ರು. ದನಗಳಿಗೆ ಎತ್ತುಗಳಿಗೆ ಹಲ್ಲೆ ಕಟ್ಟೋ ಕೆಲಸ ಅವ್ರದ್ದು. ಆ ಥರ ಆಗಿದೆ ಸರ್. ಅದಾದ ನಂತರ ನಮ್ಮ ಕೊಣನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ರಾಮನಾಥಪುರದ ಸ್ಥಳೀಯರು ದೂರು ನೀಡಿದ್ದಾರೆ. ಆ ದೂರು ನೀಡಿದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಆ ಸ್ಥಳಕ್ಕೆ ಆಗಮಿಸಿ ಅವನಿಗೆ ಮಾಹಿತಿ ಕಲೆಕ್ಟ್ ಮಾಡಿ ಅವ್ನಿಗೆ ಅರೆಸ್ಟ್ ಮಾಡಿಕೊಂಡು ಕೊಣನೂರು ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿಂದ ಇವತ್ತು ನಾವು ಇಲ್ಲಿ ಹಾಸನಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿಸ್ಕೊಂಡು ಈಗ ಬಾಡಿ ತೊಗೊಂಡೋಗಕ್ಕೆ ಬಂದಿದ್ದೀವಿ. ಮುಂದಿನ ಕ್ರಮ ಏನಂತ ಹೇಳಿದರೆ, ಅವನಿಗೆ ಇನ್ನು ಮುಂದೆ ಯಾವುದೇ ಅಳಿಮೆಯಲ್ಲಿ ಯಾರೇ ಅಲ್ಲಿ ಹೆಣ್ಮಕ್ಳ ಭವಿಷ್ಯದಲ್ಲಿ ಆಟ ಆಡೋಕ್ಕೆ ಕೂಡ್ದು ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಬೇಕಂತಲ್ಲಿ ತಮ್ಮಲ್ಲಿ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಚಾಂದ್ ಶರೀಫ್ ಅಂತ ಸರ್. ಮದುವೆಯಾಗಿ 12-13 ವರ್ಷ ಆಗಿದೆ ಸರ್. ಇಲ್ಲ ಸರ್, ಆತನಿಗೆ ಮಕ್ಕಳಿಲ್ಲ ಸರ್. ಮಕ್ಕಳಿಲ್ಲದೆ ಕಾರಣನೂ ಏನಾದ್ರು ಜಗಳ ಆಗ್ತಾಯಿದೆ, ಅದು ಗೊತ್ತಿಲ್ಲ ಸರ್.